तस्यां हतायां दुष्टायां सम्मेत विनिपातिते देवानं यदा वद्वा प्रवेत्वा धामदापिकां स्वाहा विदूते गिरकरतमका शीलयन्ते कृतन्ते ओंकारो चोचरन्ते प्रदातदुरितं दण्डमुण्डा प्रचण्डा नमो देवे महादेवे देवी ममलालयः राजा प्रदान बाणा शूलशक्तिवरसुदां नित्यदेशमात्रा धर्ममुक्तेर्महेश्वहे काले शूलपात्रविदारितां खट्वाङ्गपोतरिष्टान्यं कुर्वन्ते विचरत् आहेतुरिन्नोलिना तथा चक्रेण वैद्वे यस्मिन्नागोमागे तथा यत्तकोपनां ऐन्द्री पुरुषवादेन शिरसो दैत्यदानवाः वेदुर्विदारितापर्यामृतोपराश्रः प्रहारविदोषरुद्धारक्षितवक्षसः वराहमोप्यान्नवस्त्रेण उदारितां नगैर्विदारिताभ्यान्यं कुर्वन्ते महापुरान् नारसिंहेटिका नागो नाटापुरदिगम्बरां खण्डस्थहासेतुराजुतोषिताः वेदप्रयामिदां साप्तकाराटसाकरां श्रीमातृणं सप्तमर्पयन्तु महासुरां दृष्टाविपायर्विदेवालये वासनिकाः गायनबलानुत्वा देव्यामातृनाटदामि वश्ये त्रैलोक्यकारे प्रददुरितं दण्डमुण्डा प्रदण्डा स्वाहा
चन्द्रव्यं सनलिजनोत्तारिणि शिवे गोत्रोजायं देहं मयिरुपमं यत्र पुरुषे गोत्रोजायेत क्वचिदपि कुलाता न भवति परित्यक्ता देव विविधविधसेवा कुलदया मया पञ्चाशीतेरधिकमपनीते तु वयसि दानीं मेघान्धकवयदि कृपालापि भविता निरालम्बोलम्बोदरजननीयामि शरणम् कृपाको जल्पाको भवति मधुपाको भवगिरा कनकैः तवामरणे कर्णे विशति मनुवर्णे फलमिदम् जनको जानीते रनिजमनीयं धमविदो चिताभस्मादेवो भूतेषु भजति जगदीशैकपदवी भवानि
श्रियं बलं आयुष्यं तेजः आरोग्यं देहि मे भव्यवाहना श्रियं देहि मे परमेश्वरी मनोरथान् प्रार्थयामि नमस्करोमि ಪ್ರಾರ್ಥನೆ ಮಾಡಿಕೊಳ್ಳಿ. ಯಾವುದೇ ರೀತಿಯಾದಂತಹ ದುರಿತ ಬಾಧೆಗಳಿದ್ರೂ ಕೂಡ ದುರ್ಗಾದೇವಿ ಅಂತಂದ್ರೆ ದುರ್ಗತಿಗಳನ್ನು ನಾಶ ಮಾಡುವವಳಿಗೆ ದುರ್ಗಾ ಅಂತ ಕರೆದು. ದುರ್ಗಾ ಅಂದ್ರೆ ಕಷ್ಟ ಅಂತ ಹೇಳಿ. ಯಾವ ರೀತಿಯ ನಾವು ಕಷ್ಟವನ್ನು ಅನುಭವಿಸುತ್ತಿದ್ದೇವೆ, ವಿದ್ಯಾರ್ಥಿಗಳು ವಿದ್ಯೆ ಬರದೆ ಕಷ್ಟ ಅನುಭವಿಸುತ್ತಾರೆ, ವ್ಯಾಪಾರಿಗಳು ವ್ಯಾಪಾರ ಆಗದೆ ಕಷ್ಟ ಅನುಭವಿಸುತ್ತಾರೆ, ಮನೆ ಹೆಣ್ಮಕ್ಳು ಗಂಡಂದ್ರಿಂದ ಮಕ್ಕಳಿಂದ ಮಾವನಿಂದ ಅತ್ತೆಯಿಂದ ಕಷ್ಟವನ್ನು ಅನುಭವಿಸ್ತಿರ್ಬೋದು. ಆ ಎಲ್ಲ ಕಷ್ಟಗಳನ್ನು ದುರಿತ ಬಾಧೆಗಳು ಅಂತ ಕರಿತೀವಿ ನಾವು. ಒಬ್ಬೊಬ್ಬರಿಗೆ ಒಂದೊಂದು ಥರ ಕಷ್ಟಗಳು ಅನುಭವಿಸ್ತಿರ್ತಾರೆ. ಎಲ್ಲರೂ ಒಂದೇ ಥರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ನಕ್ಷತ್ರ ರಾಶಿಯವರು ಕೂಡ ಒಂದೇ ಥರ ಕಷ್ಟ ಅನುಭವಿಸೋಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಅವರವರ ರೀತಿಯಾದಂತಹ ಕಷ್ಟಗಳನ್ನು ಅವರು ಅನುಭವಿಸ್ತಾ ಇರ್ತಾರೆ. ಆ ಕಷ್ಟಗಳನ್ನೆಲ್ಲ ನಾಶ ಮಾಡ್ತಕ್ಕಂಥವಳು ದುರ್ಗಿ ಅಂತ ಕರಿತೀವಿ. ಇವತ್ತಿನ ದಿವಸ ದುರ್ಗಾಷ್ಟಮಿ ಹಾಗೂ ವಿಶೇಷ ಏನಪ್ಪ ಅಂದರೆ ಅನ್ನಪೂರ್ಣೇಶ್ವರಿ ಸನ್ನಿಧಿ. ಈ ಸನ್ನಿಧಾನದಲ್ಲಿ ಜನೋ ಸುಖಿನೋ ಭವಂತು. ಏನು ಸುಮಾರು 9 ದಿನಗಳಿಂದ ನವರಾತ್ರಿ ಹಬ್ಬ ನಡೀತಾ ಇದೆ ಇಡೀ ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ. ಇವತ್ತು ನಮ್ಮ ರಾಜಮನಹಳ್ಳಿಯ ಶ್ರೀಚಕ್ರ ಸಮೇತ ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ನವಚಂಡಿಕಾ ಹೋಮ ಮತ್ತು ತಾಯಿಗೆ ಅಭಿಷೇಕ ಮತ್ತು ಅಲಂಕಾರವನ್ನು ಮಾಡಿ 9ನೇ ದಿವಸದ ಒಂದು ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಒಂದು ಸಂಸ್ಕಾರದಿಂದ ಎಲ್ಲ ಮಹಿಳೆಯರು, ಮಾತೆಯರು, ಹಿರಿಯರು, ಪುಟಾಣಿ ಮಕ್ಕಳೆಲ್ಲ ಸೇರಿ ತಾಯಿಯ ಆಶೀರ್ವಾದವನ್ನು ಪಡೆಯೋದಕ್ಕೆ ಮತ್ತು ಈ ನವಚಂಡಿಕಾ ಹೋಮದಲ್ಲಿ ಭಾಗವಹಿಸಿ ಇಡೀ ನಮ್ಮ ರಾಜ್ಯಕ್ಕೆ, ದೇಶಕ್ಕೆ, ನಮ್ಮ ಸಮಾಜಕ್ಕೆ ಒಳಿತಾಗಬೇಕು, ರೈತರಿಗೆ ಒಳ್ಳೆಯ ಬೆಳೆ ಆಗಬೇಕು, ಸಮಯಕ್ಕೆ ಸರಿಯಾಗಿ ಮಳೆ ಬೆಳೆ ಎಲ್ಲ ಆಗಬೇಕು, ಎಲ್ಲ ಆರೋಗ್ಯವಂತರಾಗಿರಬೇಕು ಅಂತ, ಮತ್ತು ಈ ದೇವಾಲಯ ಇನ್ನಷ್ಟು ಅಭಿವೃದ್ಧಿ ಆಗಬೇಕು, ರಾಜಗೋಪುರ ನಿರ್ಮಾಣ ಆಗಬೇಕು ಅನ್ನೋ ಒಂದು ಸಂಕಲ್ಪವನ್ನು ಇಟ್ಕೊಂಡು ಇವತ್ತು ಎಲ್ಲ
ಭಕ್ತಾದಿಗಳು ನವಚಂಡಿಕ ಹೋಮದಲ್ಲಿ ಭಾಗವಹಿಸಿ ತುಂಬ ಅದ್ಭುತವಾಗಿ ನವಚಂಡಿಕ ಹೋಮದ ಸಮರ್ಪಣೆಯಾಗಿದೆ. ಈಗ ತಾಯಿ ಮಹಾಮಂಗಳಾರತಿ ಕೂಡ ಆಗ್ತಾ ಇದೆ. ತುಂಬ ಅದ್ಭುತವಾಗಿ ನಡೆಸ್ಕೊಟ್ಟಂತಹ ಎಲ್ಲ ಈ ದೇವಾಲಯದ ಪದಾಧಿಕಾರಿಗಳಿಗೆ ಮತ್ತು ನಮ್ಮ ದೇವಾಲಯದ ಸ್ವಾಮಿಗಳಿಗೆ ತುಂಬ ಹೃದಯದ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅನ್ನಪೂರ್ಣೇಶ್ವರಿ ದೇವಾಲಯ ರಾಚಮನಹಳ್ಳಿಯಲ್ಲಿ 9 ದಿನಗಳಿಂದ ಏನು ವಿಶೇಷ ನಮ್ಮ ನಾಡಿನಲ್ಲಿ ನವರಾತ್ರಿ ನವದುರ್ಗೆ ಪೂಜೆಗಳನ್ನು ಮಾಡ್ತಾ ಇದ್ದಾರೋ ಅದೇ ರೀತಿ ಈ ರಾಚಮನಹಳ್ಳಿ ಗ್ರಾಮದಲ್ಲಿ ಶ್ರೀ ಚಕ್ರ ಅನ್ನಪೂರ್ಣೇಶ್ವರಿ ದೇವಾಲಯವು ನೆಲೆಗೊಂಡಿದ್ದು ವಿಶೇಷವಾಗಿ 9 ದಿನಗಳಿಂದ ವಿಧವಾದ ಪೂಜಾ ಕಾರ್ಯಕ್ರಮಗಳನ್ನು ಹೋಮ ಹವನಗಳನ್ನು 9 ದಿನಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ದಿನವೂ ಸಹ ಚಂಡಿಕಾ ಹೋಮದಲ್ಲಿ ನಾವು ಭಾಗವಹಿಸಿದ್ದೀವಿ. ತುಂಬ ವಿಶೇಷ ಇದೆ ಈ ತಾಯಿಯಲ್ಲಿ. ಈ ಅನ್ನಪೂರ್ಣೇಶ್ವರಿ ಏನು ಇದು ಈ ದೇವಾಲಯ ಇದೆಯೋ ಇಲ್ಲಿ ವಿಶೇಷವಾದ ದಿನಗಳಲ್ಲಿ ಅನ್ನಪ್ರಸ್ಥಾನ ಮಾಡಿಸ್ತಾರೆ, ಅಕ್ಷರಾಭ್ಯಾಸ ಮಾಡಿಸ್ತಾರೆ. ವಿಶೇಷ ಕಾರ್ಯಕ್ರಮಗಳು ಈ ದೇವಾಲಯದಲ್ಲಿ ನಡೀತದೆ. ದಯವಿಟ್ಟು ನಮ್ಮ ತಾಲೂಕಲ್ಲೇ ಇರೋವಂಥದ್ದು ಬೆಸ್ಮನಹಳ್ಳಿ ಪಕ್ಕದಲ್ಲಿ ಇರ್ತಕ್ಕಂಥ ರಾಚಮನಹಳ್ಳಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ದಯವಿಟ್ಟು ಎಲ್ಲ ನಮ್ಮ ಆನೇಕಲ್ ತಾಲೂಕಿನ ಜನಗಳು ಈ ದೇವಾಲಯಕ್ಕೆ ಒಮ್ಮೆ ಆದರೂ ಭೇಟಿ ಕೊಟ್ಟು ಇಲ್ಲಿ ತುಂಬ ಶಾಂತಿಯುತವಾಗಿ ನಡೀತದೆ. ತುಂಬ ಶ್ರದ್ಧಾ ಭಕ್ತಿಗಳಿಂದ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾರೆ. ನಮ್ಮ ಒಳ್ಳೆ ಪುರೋಹಿತರಿದ್ದಾರೆ. ಹಾಗೆ ಇಲ್ಲಿ ನಮ್ಮ ಈ ಸಂಸ್ಥಾನದಲ್ಲಿ ಒಂದು ಟ್ರಸ್ಟನ್ನು ಮಾಡಿಕೊಂಡು ಇವ್ರು ಏನು ಮಾಡ್ತಾರೆ, ಈಗ ರಾಜಗೋಪುರ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ಹಾಗೆ ಮತ್ತು ರಾಜಗೋಪುರ ಮತ್ತು ದೇವಾಲಯ ಅಭಿವೃದ್ಧಿ ಮಾಡೋದಕ್ಕೆ ಸಂಕಲ್ಪ ಮಾಡಿದ್ದಾರೆ. ನಮ್ಮ ಭಕ್ತಾದಿಗಳು ಯಾರಿದ್ದಾರೋ ಅವರೆಲ್ಲರೂ ಈ ದೇವಾಲಯಕ್ಕೆ ತಮ್ಮ ತನುಮಾನ ಧನವನ್ನು ಅರ್ಪಿಸಿ ಈ ತಾಯಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳ್ಕೊಳ್ತೀನಿ. ಈ ದಸರಾ ಹಬ್ಬದ ಸಮಸ್ತ ನಾಡಿನ ಜನತೆಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಎಲ್ರಿಗೂ ಒಳ್ಳೆಯದಾಗಲಿ. ಆ ತಾಯಿ ಚಾಮುಂಡೇಶ್ವರಿ ಅನ್ನಪೂರ್ಣೇಶ್ವರಿ ನಮ್ಮ ಭದ್ರಕಾಳಮ್ಮ ಎಲ್ಲರೂ ಕಾಪಾಡಿ. ಅನ್ನಪೂರ್ಣೇಶ್ವರಿ ದೇವಸ್ಥಾನದಾಗ ಚಂಡಿಕಾ ಹೋಮ ಮಾಡಿದರೆ ಎಲ್ಲರಿಗೂ ಒಳ್ಳೆಯದಾಗಲಿ. ದಸರಾ ಹಬ್ಬದ ಶುಭಾಶಯಗಳು. ರಾಚಮನಹಳ್ಳಿ ದೇವಸ್ಥಾನದಲ್ಲಿ ಹೋಮ ಹವನಾದಿಗಳು ನಡೆಸಲಾಗಿತ್ತು. ಎಲ್ಲ ಅದ್ಧೂರಿಯಾಗಿ ನಡೆಯಿತು. ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರ್ಷ ಆಯಿತು. 10 ವರ್ಷಕ್ಕೆ ಮುಂಚೆ ನಾವು ಇಷ್ಟೊತ್ತಿಗೆ 10 ವರ್ಷದಲ್ಲೇ ಹೋಗಬೇಕಾಯಿತು. ಆ ತಾಯಿ ನನ್ನ ಕಾಪಾಡಿದ್ದಾಳೆ. ಇವತ್ತು ನಾನು ಇಲ್ಲಿ ಇದ್ದಿದ್ದೆ ಅಂದರೆ ಆ ತಾಯಿನ ನಮ್ಮದು. ಆದರೆ 100 ಜನ ಬರ್ತಾರೆ. ಎಲ್ಲ ಚಂಡಿ ಹೋಮ ಮಾಡ್ತೀರಿ. ಶತಚಂಡಿ ಮಾಡಿಸಿದ್ದೀರಿ. ಈಗ 4ನೇ ಸಲ ಶತಚಂಡಿ ಮಾಡಿಸಿರೋದು. ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಎಲ್ಲ. ಈಗ ಇರೋರು ಕಾರ್ತಿಕ್ ಭಟ್ರು ಅಂತ ಅವರೇ ಫೌಂಡೇಶನ್ ಪೂಜೆಯಿಂದ ಮಾಡಿದ್ದಾರೆ. ಆದರೆ ನಮಗೆ ಅವ್ರು ಬಂದ ಮೇಲೆ ಇವಾಗ ನಮಗೇನು ಸಮಸ್ಯೆಗಳಿಲ್ಲ. ಅಮ್ಮದು ಬಂತಾರೆ, ಭಕ್ತಾದಿಗಳು ತುಂಬ ಬರ್ತಾರೆ, ಎಲ್ಲ ಕೋರಿಕೆಗಳು ತೀರ್ತಾರೆ. ಚೆನ್ನಾಗಿ ಇದು ಮಾಡ್ತಾಳೆ ಅಮ್ಮ. ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ. ಆದರೆ ಇಂಡಿಯಾದಲ್ಲಿ ಚೆನ್ನಾಗಿರ್ಬೇಕು ಎಲ್ಲ ಜನಗಳು. ರಾಚಮನಹಳ್ಳಿ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ 7 ವರ್ಷದಿಂದ ಬರ್ತಾಯಿದ್ದೀವಿ ನಾವು. ಆವಾಗಿಂದ ಪ್ರತಿ ನವರಾತ್ರಿ ಚಂಡಿ ಹೋಮಕ್ಕೆ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀವಿ. ತುಂಬ ಪಾಸಿಟಿವ್ ಎನರ್ಜಿ ಸಿಗ್ತಾ ಇದೆ ನನಗಂತೂ. ಆಮೇಲೆ ಈ ತಾಯಿನೇ ನಮ್ಮ ಮನೆ ದೇವರು ಅಂತಲೂ ನಾವು ಅಂದ್ಕೊಂಡು ಪೂಜೆ ಮಾಡಿಕೊಂಡು ಏನೇ ಶುಭ ಕಾರ್ಯಗಳು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫಸ್ಟ್ ಬಂದು ಈ ತಾಯಿಗೆ ಪೂಜೆ ಕೊಟ್ಟು ನಾವು ಸ್ಟಾರ್ಟ್ ಮಾಡ್ತೀವಿ. ನನಗಂತೂ ತುಂಬ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಬಂದಾಗೆಲ್ಲ ತುಂಬ ಖುಷಿಯಾಗುತ್ತೆ. ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಇದು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ನನ್ನ ಹೆಸರು ಕೃಷ್ಣಾರೆಡ್ಡಿ ಅಂತ, ದೇವಸ್ಥಾನ ಧರ್ಮಕರ್ತರು. ಇದು ರಾಚಮನಹಳ್ಳಿ ಗ್ರಾಮ, ಆನೇಕಲ್ ತಾಲೂಕಿನ ರಾಚಮನಹಳ್ಳಿ ಗ್ರಾಮ. ಆನೇಕಲ್ ಮತ್ತು ಅತ್ತಿಬೆಲೆ ರಸ್ತೆಯಲ್ಲಿ ಈ ದೇವಾಲಯ ಬರುತ್ತದೆ. ಇದು ಸುಮಾರು 9 ವರ್ಷಗಳ ಹಿಂದೆ ದೇವಾಲಯ ನಿರ್ಮಾಣ ಆಗಿ ಪ್ರತಿಷ್ಠಾಪನೆ ಆಯಿತು. ಈಗ ಇಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಬಂದು ಆಗಮಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಮುಂದೆ ಇಲ್ಲಿ ರಾಜಗೋಪುರ ಬರೋ ವರ್ಷ 2026ಕ್ಕೆ ಉತ್ತರಾಯಣದಲ್ಲಿ ರಾಜಗೋಪುರ ನಿರ್ಮಾಣ ಪ್ರಾರಂಭ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ರಾಜಗೋಪುರ ನಿರ್ಮಾಣದ ನಂತರ 12ನೇ ವರ್ಷದ ಮಹಾಕುಂಭಾಭಿಷೇಕಕ್ಕೆ ಇಲ್ಲಿ ಜಗದ್ಗುರುಗಳಾದ ಶೃಂಗೇರಿ ಜಗದ್ಗುರುಗಳನ್ನ ಇಲ್ಲಿ ಕರೆಸಬೇಕು ಅನ್ನೋದು ಸಹ ನಾವು ನಿರ್ಣಯ ಸಂಕಲ್ಪ ಮಾಡಿದ್ದೀವಿ ಇಲ್ಲಿ. ಸೊ ಹೆಚ್ಚಿನ ಜನಗಳು ಬಂದು ಇದೇ ರೀತಿ ರಾಜಗೋಪುರ ನಿರ್ಮಾಣಕ್ಕೆ ತಮ್ಮ ಕೈಲಾದ ಧನ ಸಹಾಯ ಮಾಡಿ ರಾಜಗೋಪುರ ನಿರ್ಮಾಣ ಪೂರ್ತಿಯಾಗಿ ಯಶಸ್ವಿಗೊಳಿಸಬೇಕೆಂದು ಸವಿನಯ ಪ್ರಾರ್ಥನೆ ತಮ್ಮಲ್ಲಿ. ಇಲ್ಲಿ ಪ್ರತಿ ಶುಕ್ರವಾರ ಅನ್ನದಾನ ಇರುತ್ತದೆ. ಇದು ಮುಂದಿನ ದಿನಗಳಲ್ಲಿ ನಿತ್ಯ ಅನ್ನದಾನ ಆಗಲಿ ಅನ್ನೋದೇ ನಮ್ಮ ಆಸೆ. ಸೊ ಭಕ್ತಾದಿಗಳು ಸಹಕಾರ ಮಾಡಿದ್ರೆ ಪ್ರಾಯಶಃ ಇದು ದೊಡ್ಡ ವಿಷಯ ಆಗಲ್ಲ. ಇಲ್ಲಿ ಹೊರನಾಡು ಅನ್ನಪೂರ್ಣೇಶ್ವರಿ ಹೇಗಿದ್ದಾಳೋ ಅದೇ ರೀತಿಯಲ್ಲಿ ರಾಚಮನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಅನ್ನಪೂರ್ಣೇಶ್ವರಿ ಹಾಗೇ ಇದ್ದಾಳೆ. ಒಂದು ಇಲ್ಲಿ ವ್ಯತ್ಯಾಸ ಏನಂದರೆ, ಹೊರನಾಡಲ್ಲಿ ತಾಯಿ ಚತುರ್ಭುಜೆ, ಇಲ್ಲಿ ದ್ವಿಭುಜೆ. ಏನು ದ್ವಿಭುಜೆ ಅಂದರೆ ತಾಯಿ ಅನ್ನಪೂರ್ಣೇಶ್ವರಿಯಾಗಿ ಹೇಗೆ
ಶಿವನಿಗೆ ಭಿಕ್ಷೆ ನೀಡಿದ್ಲೋ ಅದೇ ರೀತಿಯಲ್ಲಿ ಇಲ್ಲಿ ಬಂದಿರುವಂಥ ವಿಗ್ರಹ. ಇಂಥ ವಿಗ್ರಹ ಪ್ರಾಯಶಃ ಎಲ್ಲೂ ನೋಡಲಿಕ್ಕೂ ನಿಮ್ಗೆ ಸಾಧ್ಯ ಆಗಲ್ಲ. ಎಲ್ಲ ಕಡೆ ಬಹುಶಃ ಇರೋದು ಚತುರ್ಭುಜನೇ, ಇಲ್ಲಿ ದ್ವಿಭುಜ.